ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಶತ್ರುಗಳು ನಮ್ಮ ತಂಟೆಗೆ ಬರಲೇಬಾರ್ದು ಅಂದರೆ ಏನು ಮಾಡಬೇಕು ನೋಡಿ. ಇವತ್ತು ಸಾಮಾನ್ಯವಾಗಿ ನಾವು ತುಂಬ ಒಳ್ಳೆಯವರಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಆದರೂ ಕೂಡ ನಮಗೆ ವ್ಯರ್ಥ ತಂಟೆಗಳು, ತಕರಾರುಗಳು, ಕಿರಿಕಿರಿಗಳು ಬರ್ತಾನೆ ಇರ್ತದೆ. ಸಾಮಾನ್ಯವಾಗಿ ಇವತ್ತು ನಾವು ಬೆಳೀತಾ ಇದ್ದೀವಿ ಅಂತಂದರೆ ಸಾಕು, ಶತ್ರುಗಳ ಕಣ್ಣು ನಮ್ಮ ಮೇಲೆ ಬಿದ್ದಿರ್ತದೆ. ನಮ್ಮನ್ನು ಹೇಗಾದರೂ ಮಾಡಿ ತುಳಿಬೇಕು, ಹೇಗಾದರೂ ಮಾಡಿ ನಾಶ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾನಾ ಥರದ ಪಿತೂರಿಗಳನ್ನು ಮಾಡ್ತಾ ಇರ್ತಾರೆ ನೋಡಿ. ಇವತ್ತು ಶತ್ರುಗಳು ಬೇರೆ ಯಾರೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಣ್ಣ ತಮ್ಮಂದಿರೇ ನಮಗೆ ಶತ್ರುಗಳಾಗಿರ್ತಾರೆ, ನಮ್ಮ ಕುಟುಂಬ ವರ್ಗದವರೇ ನಮಗೆ ಶತ್ರುಗಳಾಗಿರ್ತಾರೆ, ನಮ್ಮ ಬಂಧು ವರ್ಗದವರೇ ನಮಗೆ ಶತ್ರುಗಳಾಗಿರ್ತಾರೆ. ಹೀಗೆ ಮೊನ್ನೆ ಒಂದು ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳು ಕೇಳ್ಕೊಳ್ಳುವಂಥದ್ದು, ನನ್ನ ಎತ್ತ ತಂದೆ ತಾಯಿಗಳೇ ನನಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ ಗುರುಗಳೇ. ಸೊ ಹೀಗೆ ಸಂಬಂಧಿಕರಲ್ಲೇ ಶತ್ರುಗಳು ಉತ್ಪತ್ತಿ ಆಗಿರ್ತಾರೆ. ಆಮೇಲೆ ನೋಡಿ, ಒಂದು ಗಾದೆ ಮಾತೆ ಇದೆ, ಬೆಳೀತಾ ಬೆಳೀತಾ ಅಣ್ಣ ತಮ್ಮಂದಿರು, ಬೆಳೆದ ಮೇಲೆ ದಾಯಾದಿಗಳು ಅಂತಕ್ಕಂಥದ್ದು. ನೋಡಿ, ಇವತ್ತಿನ ಜಗತ್ತಿನಲ್ಲಿ ಯಾವ ಒಬ್ಬ ವ್ಯಕ್ತಿಗೆ ಶತ್ರುಗಳಿಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಅಷ್ಟು ಕೆಟ್ಟಿದೆ ಸಮಾಜ ಅಂತಕ್ಕಂಥದ್ದು. ಒಳ್ಳೆಯವನಾಗಿ ಬದುಕೋದೇ ಕಷ್ಟ ಅನ್ನುವಂಥದ್ದು ಬಹಳ ಜನಗಳ ಗೋಳಾಗ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಶತ್ರುಗಳು ನಿಮ್ಮ ತಂಟೆಗೆ ಬರಬಾರ್ದು. ಯಾವುದೇ ಕಾರಣಕ್ಕೂ ಶತ್ರುಗಳಿಂದ ನಿಮಗೆ ತೊಂದರೆಗಳಾಗಬಾರ್ದು. ನಿಮ್ಮ ಶತ್ರುಗಳು ನಿಮ್ಮ ವಿಚಾರಕ್ಕೆ ಏನೋ ಒಂದು ತಂತ್ರಗಳನ್ನು ಮಾಡಲಿಕ್ಕೆ ಮುಂದೆ ಆಗಲೇಬಾರ್ದು. ಹಾಗಿದ್ದರೆ ಏನು ಮಾಡಬೇಕು ನೋಡಿ, ಇದು ಬಹಳ ಅತಿ ಸರಳ ತಂತ್ರಗಳಿಂದ ಪರಿಹಾರ ಆಗ್ತದೆ ವೀಕ್ಷಕರೇ. ಇದಕ್ಕೆ ಅದರದ್ದೇ ಆದಂತಹ ಕ್ರಮವನ್ನು ಫಾಲೋ ಮಾಡಬೇಕಷ್ಟೆ. ಆಮೇಲೆ ಮುಖ್ಯವಾಗಿ ಮಾಡುವಂತಹ ತಂತ್ರಗಳ ಮೇಲೆ ಅಪಾರವಾದಂತಹ ನಂಬಿಕೆ ಇರಬೇಕಾಗ್ತದೆ. ಮತ್ತು ನಿಮ್ಮ ಜೊತೆಗೆ ಇರ್ತಕ್ಕಂತಹ ಸ್ನೇಹಿತರು, ನಿಮ್ಮ ಕುಟುಂಬ ವರ್ಗದವರು ನಿಮ್ಮ ಮುಂದೆನೇ ಒಂದು ಮಾತಾಡೋದು, ಬೆನ್ನಿಂದನೇ ಒಂದು ಮಾತಾಡುವಂಥದ್ದು, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾಶ ಮಾಡುವುದು. ಒಂದು ರೀತಿಯಲ್ಲಿ ನೋಡಿ, ಎದುರುಗಡೆ ಇರುವಂಥ ಶತ್ರುಗಳನ್ನು ಹೇಗೆ ಬೇಕಾದರೂ ಫೇಸ್ ಮಾಡಿಬಿಡ್ಬೋದು. ಆದರೆ ಇವತ್ತು ನಮ್ಮೊಟ್ಟಿಗೇ ಇದ್ದು ನಮಗೇ ತಂತ್ರ ಮಾಡುವಂಥ ಹಿತಶತ್ರುಗಳಿದಾರಲ್ಲ, ಅಂತಹ ಶತ್ರುಗಳನ್ನು ಫೇಸ್ ಮಾಡುವಂಥದ್ದು ಇದೆಯಲ್ಲ, ಬಹಳ ಕಷ್ಟಕರವಾದಂಥ ವಿಚಾರ. ಯಾಕಂದರೆ ಅವ್ರು ಯಾರು ಅಂತ ಜಸ್ಟಿಫೈ ಮಾಡೋದ್ರಲ್ಲೇ ನಮ್ಮ ಜೀವನ ಅಂತಕ್ಕಂಥದ್ದು ನಾಶ ಆಗಿಬಿಟ್ಟಿರುತ್ತೆ, ಬೀದಿಗೆ ಬಂದುಬಿಟ್ಟಿರ್ತೀವಿ. ಶತ್ರುಗಳ ಕೆಲವು ತಂತ್ರಗಳಿಗೆ ಒಳಗಾಗಿ, ಅವರು ಮಾಡ್ತಕ್ಕಂತಹ ಪಿತೂರಿಗಳಿಗೆ ಒಳಗಾಗಿ ಇವತ್ತು ಎಷ್ಟೋ ಸುಂದರವಾದ ಕುಟುಂಬಗಳು ನಾಶ ಆಗೋಗಿರುತ್ತದೆ. ಅವನು ಭಾಳ ಆತ್ಮೀಯ ಸ್ನೇಹಿತ ಅಂತ ಅವನ ಮಾತನ್ನು ನಂಬಿ ಅವರು ಹೇಳುವುದನ್ನು ಎಕ್ಸಿಕ್ಯೂಟಿವ್ ಮಾಡ್ತಾ ಬರ್ತಾನೆ. ಅವ್ರಿಗೆ ಗೊತ್ತಿರಲ್ಲ ಅವನೇ ಅವರ ಶತ್ರು ಅಂತ. ಯಾಕಂದರೆ ಅವನಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನಿಮ್ಮನ್ನು ಆಡಿಸ್ತಾ ಇರ್ತಾನೆ. ಸೊ ಹೀಗಾಗಿ ಏನಾಗ್ತಾ ಇರ್ತದೆ, ನಿಮಗೆ ಭಾಳಷ್ಟು ರೀತಿಯಲ್ಲಿ ತೊಂದರೆಗಳಾಗ್ತಾ ಹೋಗ್ತಾ ಇರ್ತದೆ. ಶತ್ರುಗಳು ನಿಮ್ಮ ತಂಟೆಗೆ ಬರಲೇಬಾರ್ದು ಅಂದರೆ ಭಾಳ ಸರಳ ತಂತ್ರ ಪ್ರಯೋಗ ಇದಾಗಿರ್ತದೆ. ಮಾಡುವಂಥ ಪ್ರಯೋಗದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ಖಂಡಿತ ಪ್ರಯೋಗ ನಿಮಗೆ ಫಲಕಾರಿಯಾಗ್ತದೆ ನೋಡಿ. ಇದು ನಿಮ್ಮ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಗಳನ್ನು ಉಪಯೋಗಿಸ್ಕೊಂಡೇ ಮಾಡುವಂಥ ತಂತ್ರ ಆಗಿರುತ್ತೆ, ಭಾಳ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ನೋಡಿ. ಸಾಮಾನ್ಯವಾಗಿ ತಂತ್ರದ ವಿಧಾನ ಹೀಗಿದೆ, ದಯವಿಟ್ಟು ಕರೆಕ್ಟಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ, ಮತ್ತೊಂದು ಸಲ ವಿಡಿಯೋವನ್ನು ಕೇಳ್ಕೊಳ್ಳಿ ನೋಡಿ. ಏನು ಮಾಡಬೇಕು, ಮೊದಲನೇದಾಗಿ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಆ ಒಂದು ಕಪ್ಪು ಬಟ್ಟೆಯಲ್ಲಿ ನಿಮ್ಮ ಕೈಯಿಂದ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿಕೊಳ್ಳಬೇಕು. ಒಂದು ಹಿಡಿಯಷ್ಟು, ಒಂದು ಬೊಗಸೆ ಬೇರೆ, ಒಂದು ಹಿಡಿ ಬೇರೆ, ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿಕೊಂಡು ಒಂದು ಸಣ್ಣ ತಾಮ್ರದ ತಗಡನ್ನು ತೆಗೆದುಕೊಳ್ಳಬೇಕು. ಆ ತಾಮ್ರದ ತಗಡಿನಲ್ಲಿ ನಿಮ್ಮ ಶತ್ರುಗಳ ಹೆಸರನ್ನು ಬರೆಯಬೇಕು. ನಿಮ್ಮ ಶತ್ರುಗಳ ಹೆಸರನ್ನು ತಾಮ್ರದ ತಗಡಿನಲ್ಲಿ ಬರೆದು ಆ ಒಂದು ಕಪ್ಪು ಬಟ್ಟೆಯೊಳಗೆ ಹಾಕಬೇಕು. ಜೊತೆಗೆ ನಿಮ್ಮ ಒಂದು ಪಾದದ ಧೂಳು ಅಥವಾ ಪಾದಕ್ಕೆ ಹತ್ತಿದಂತಹ ಸ್ವಲ್ಪ ಮಣ್ಣನ್ನು ಸಹ ಅದರಲ್ಲಿ ಹಾಕಿ ಅದನ್ನು ಒಂದು ಗಂಟನ್ನು ಕಟ್ಟಬೇಕು. ಹೀಗೆ ಕಟ್ಟಿದಂತಹ ಗಂಟನ್ನು ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಪೂಜಿಸಿ, ನಿಮ್ಮ ಶತ್ರುಗಳ ವಿನಾಶ ಅಥವಾ ಶತ್ರುಗಳು ನಿಮ್ಮ ತಂಟೆಗೆ ಬರಬಾರ್ದು ಅನ್ನುವಂತಹ ರೀತಿಯಲ್ಲಿ ನೀವು ಅದನ್ನು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ರೀತಿ ಮಾಡಿದಂತಹ ಒಂದು
ಏನು ಆ ಒಂದು ಗಂಟಿರ್ತದೆ, ಆ ಗಂಟನ್ನು 3 ದಾರಿ ಸೇರುವಂತಹ ಜಾಗದಲ್ಲಿ ಹೋಗಿ, ಅರ್ಥ ಆಯ್ತಾ, ಸುಮಾರು ಕ್ಷುದ್ರ ಸಂದರ್ಭ ಅಂದರೆ ಆಲ್ಮೋಸ್ಟ್ ಒಂದು 11ರ ನಂತರ, ರಾತ್ರಿ 11ರ ನಂತರ ಅದನ್ನು ಆ 3 ದಾರಿ ಸೇರುವಂತಹ ಜಾಗದಲ್ಲಿ 1 ಅಡಿಯಷ್ಟು ಆಳವನ್ನು ತೆಗೆದು ಹೂಳಬೇಕು, ಆಯಿತಾ. ಹೂಳಿದ ನಂತರ ಹಿಂದೆ ತಿರುಗದೇ ಅದನ್ನು ಮುಚ್ಚಿಬಿಟ್ಟು ಸಂಪೂರ್ಣವಾಗಿ ಹಿಂದೆ ತಿರುಗದೇ ನೋಡದೆ ಸೀದಾ ಮನೆಗೆ ಬರುವಂಥವ್ರು ಆಗಬೇಕು. ಬಂದಂಥವರು ಮನೆಯ ಹೊರಭಾಗದಲ್ಲೇ ಕಂಪ್ಲೀಟಾಗಿ ಕೈಕಾಲೆಲ್ಲ ತೊಳ್ಕೊಂಡು ನಂತರ ಒಳಗೆ ಬರಬೇಕಾದಂತಹ ವಿಧಾನ ಇರ್ತದೆ. ಈ ಒಂದು ವಿಧಾನವನ್ನು ಸಂಪೂರ್ಣವಾಗಿ ನೀವು ನಂಬಿಕಾರ್ಹದಿಂದ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮಗೆ ಕೆಡಕನ್ನು ಮಾಡಬೇಕನ್ನುವಂಥ ಆಲೋಚನೆಯೂ ಸಹ ಅವ್ರಿಗೆ ಮೂಡೋದಿಲ್ಲ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಲೈಕ್ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಈ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ, ಯಾರೆಲ್ಲ ಈ ಥರದ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಅವ್ರಿಗೆಲ್ಲ ಈ ಒಂದು ಮಾಹಿತಿನ ನೀವು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.